ನಾನು ದಶಾವತಾರದ 2ನೇ ಅವತಾರ ಕೂರ್ಮಾವತಾರದ ಬಗ್ಗೆ ಹೇಳಿದ್ದೆ. ಅದೇ ಅವತಾರದ ಸಮಯದಲ್ಲಿ ದೇವತೆಗಳು ಹಾಗೂ ದಾನವರು ಯುದ್ಧ ಮಾಡುವಾಗ ಮಹಾವಿಷ್ಣು ಇನ್ನೊಂದು ಅವತಾರವನ್ನ ತಾಳ್ತಾರೆ. ಅದೇ ಮೋಹಿನಿ ಅವತಾರ. ಮಹಾವಿಷ್ಣು ಮೋಹಿನಿ ಅವತಾರದಲ್ಲಿ ವಯ್ಯಾರವಾಗಿ ನಡ್ಕೊಂಡು ಬರ್ತಾರೆ. ಆ ವಯ್ಯಾರವನ್ನ ನೋಡಿದ ಕೂಡಲೇ ಆ ರಾಕ್ಷಸರೆಲ್ಲ ಮೋಹದಲ್ಲಿ ಲೀನರಾಗ್ತಾರೆ. ಅದರಲ್ಲೇ ಅವರ ಹೊಟ್ಟೆನೂ ತುಂಬಿಸ್ಕೋತಾರೆ. ಅದೇ ಸಮಯದಲ್ಲಿ ಮೋಹಿನಿ ಅವತಾರದಲ್ಲಿದ್ದ ಮಹಾವಿಷ್ಣು ದೇವತೆಗಳಿಗೆ ಅಮೃತವನ್ನ ಹಂಚ್ತಾರೆ. ಇದೇ ಸಮಯದಲ್ಲಿ ಸ್ವರಭಾನು ಅನ್ನೋ ರಾಕ್ಷಸ ದೇವತೆಯ ರೂಪವನ್ನ ತಾಳಿ ಅಮೃತವನ್ನ ತಗೊಳ್ಳೋದಕ್ಕೆ ಅಂತ ಹೋಗ್ತಾನೆ. ಇದನ್ನ ಸೂರ್ಯ ಮತ್ತೆ ಚಂದ್ರರು ಕಂಡುಹಿಡಿತಾರೆ ಹಾಗೂ ಮಹಾವಿಷ್ಣುವಿಗೆ ಕೂಡಲೇ ಎಚ್ಚರಿಸ್ತಾರೆ. ಆಗ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸ್ವರಭಾನುವಿನ ಶರೀರವನ್ನ 2 ತುಂಡಾಗಿ ಕತ್ತರಿಸ್ತಾರೆ. ಅದರ ತಲೆಯನ್ನ ನಾವು ರಾಹು ಅಂತ ಕರಿತೀವಿ, ಅದರ ಶರೀರವನ್ನ ನಾವು ಕೇತು ಅಂತ ಕರಿತೀವಿ. ರಾಹುವಿನ ಲಾಲಾರಸವು ಕೇತುವಿನ ರಕ್ತದ ಹನಿಗಳು ಭೂಮಿಯ ಮೇಲೆ ಬೀಳುತ್ತೆ. ಅದೇ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಬೇರುಗಳಾಗತ್ತೆ. ರಾಕ್ಷಸನ ರಕ್ತದಿಂದ ಬೆಳೆದ ಈ ತರಕಾರಿಗಳನ್ನ ಅದಕ್ಕೆ ಕೆಲವು ಕುಟುಂಬದವರು ತಿನ್ನೋದಿಲ್ಲ. ಆದ್ರೆ ಮಹಾವಿಷ್ಣು ಸ್ವರಭಾನುನ ಸಂಹಾರ ಮಾಡೋಕ್ಕೂ ಮುಂಚೆ ಸ್ವರಭಾನು 1 ತೊಟ್ಟು ಅಮೃತವನ್ನ ಸ್ವೀಕರಿಸಿರ್ತಾನೆ. ಅದಕ್ಕೆ ಅವನಿಗೆ ಅಮರತ್ವ ಸಿಗುತ್ತೆ. ಆದ್ರೂ ಕೂಡ ಸೂರ್ಯ ಚಂದ್ರರಿಂದಲೇ ಅವನ ಮೃತ್ಯು ಆಯ್ತು ಅಂತ ಅವರಿಬ್ಬರ ಮೇಲೆ ಸೇಡ್ ತೀರ್ಸ್ಕೋತಾನೆ. ಆ ರಾಹು ಹಾಗೂ ಕೇತು ಸೂರ್ಯ ಚಂದ್ರರನ್ನ ಮರೆಸೋದೆ ಸೂರ್ಯಗ್ರಹಣ ಮತ್ತೆ ಚಂದ್ರಗ್ರಹಣ. ಆದ್ರೆ ಸೂರ್ಯ ಮತ್ತೆ ಚಂದ್ರ ಕೂಡ ಅಮೃತವನ್ನ ಸೇವಿಸಿರ್ತಾರೆ. ಅದಕ್ಕೆ ಸೂರ್ಯಗ್ರಹಣ ಆಗಿರ್ಬೋದು, ಚಂದ್ರಗ್ರಹಣ ಆಗಿರ್ಬೋದು ತುಂಬಾ ಹೊತ್ತು ನಿಲ್ಲಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮ್ಮ ಜಾತಕದಲ್ಲಿ ಈ ರಾಹು ಕೆಟ್ಟ ಘಟ್ಟದಲ್ಲಿದ್ರೆ ಆರೋಗ್ಯ ಸಮಸ್ಯೆ ತೊಂದರೆಗಳೆಲ್ಲ ಹೆಚ್ಚಾಗತ್ತಂತೆ. ಅದೇ ಒಳ್ಳೆ ಘಟ್ಟದಲ್ಲಿದ್ರೆ ಧೈರ್ಯ ಹಾಗೂ ನಂಬಿಕೆ ಹೆಚ್ಚಾಗತ್ತಂತೆ. ಇದನ್ನೆಲ್ಲ ನೋಡುತ್ತಿದ್ದ ನಾರದರು ಇದನ್ನ ಪರಮೇಶ್ವರನಿಗೆ ಹೇಳ್ತಾರೆ. ಆಗ ಪರಮೇಶ್ವರನು, ನಿಮ್ಮನ್ನೆಲ್ಲ ಮಹಾವಿಷ್ಣು ಮೋಹಿನಿ ಅವತಾರದಲ್ಲಿ ಮೋಹಿಸಬಹುದು, ಆದರೆ ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿ ಮಹಾವಿಷ್ಣುವಿನ ಬಳಿ ಹೋಗಿ ತನ್ನ ಮೋಹಿನಿ ಅವತಾರವನ್ನ ತೋರಿಸಿ ಅಂತ ಕೇಳ್ತಾರೆ. ಪರಮೇಶ್ವರ ಕೇಳಿದ್ರೆ ಪರಂಧಾಮ ಇಲ್ಲ ಅನ್ನುತ್ತಾನೆಯೇ. ಕೂಡಲೇ ಮಹಾವಿಷ್ಣು ತನ್ನ ಮೋಹಿನಿ ಅವತಾರವನ್ನ ತಾಳ್ತಾರೆ. ಸ್ಮಶಾನ ಕಾಯೋ ವೈರಾಗಿಯಾದ ಶಿವ ಶೃಂಗಾರ ರಸದಲ್ಲಿ ಲೀನರಾಗ್ತಾರೆ. ಮಹಾವಿಷ್ಣುವಿನ ಸೌಂದರ್ಯಕ್ಕೆ ಮೋಹಿತರಾಗ್ತಾರೆ. ಆಗ ಮೋಹಿನಿ ಅವತಾರದಲ್ಲಿದ್ದ ಮಹಾವಿಷ್ಣು ಭೂಲೋಕಕ್ಕೆ ಬಂದು ಶಿಲೆಯಾಗ್ತಾರೆ. ಈ ಶಿಲೆಯು ಆಂಧ್ರ ಪ್ರದೇಶನಲ್ಲಿರುವ ಗೋದಾವರಿ ಜಿಲ್ಲೆಯ ಕೊತ್ತಪೇಟ ನಗರದಿಂದ 10 ಕಿಲೋಮೀಟರ್ ದೂರದಲ್ಲಿರುವ ರ್ಯಾಲಿ ಎಂಬ ಹಳ್ಳಿಯಲ್ಲಿದೆ. ಇದೇ ಜಗನ್ಮೋಹಿನಿ ಕೇಶವಸ್ವಾಮಿಯ ದೇವಸ್ಥಾನ. ಮುಂಚೆ ಈ ರ್ಯಾಲಿ ಎಂಬ ಹಳ್ಳಿಯು ದಟ್ಟವಾದ ಕಾಡಿನಿಂದ ತುಂಬಿತ್ತು. ಈ ಸುತ್ತಮುತ್ತಲಿನ ಎಲ್ಲಾ ಪ್ರಾಂತ್ಯವನ್ನ 11ನೇ ಶತಮಾನದಲ್ಲಿ ವಿಕ್ರಮದೇವ ಅನ್ನೋ ಚೋಳ ರಾಜ್ಯ ಆಳ್ತಿರ್ತಾನೆ. ಈ ವಿಕ್ರಮದೇವ ಒಂದು ದಿನ ಬೇಟೆಗೆ ಅಂತ ಅರಣ್ಯಕ್ಕೆ ಬರ್ತಾನೆ. ತುಂಬಾ ಹೊತ್ತು ಬೇಟೆ ಮಾಡಿ ದಣಿವಾದ ಕಾರಣ ಒಂದು ಮರದ ಅಡಿ ಕೂತ್ಕೋತಾನೆ. ಅಲ್ಲಿ ಅವನಿಗೆ ಹರಿನಾಮ ಸಂಕೀರ್ತನೆ ಮಾಡೋ ತರ ಕೇಳುತ್ತೆ. ಸುತ್ತಮುತ್ತ ಹುಡುಕ್ತಾನೆ, ಆದ್ರೆ ಯಾರೂ ಕಾಣಿಸಲ್ಲ. ಅವನಿಗಲ್ಲೇನೂ ಸರಿ ಅನಿಸ್ಲಿಲ್ಲ. ಅದಕ್ಕೆ ಕೂಡ್ಲೆ ತನ್ನ ಅರಮನೆಗೆ ಹೋಗ್ತಾನೆ. ಅವತ್ತಿನ ರಾತ್ರಿ ವಿಕ್ರಮದೇವನ ಕನಸಿನಲ್ಲಿ ಮಹಾವಿಷ್ಣು ಕಾಣಿಸಿಕೊಂಡು ಹೀಗೆ ಹೇಳುತ್ತಾರೆ: ನೀನು ಒಂದು ರಥವನ್ನು ಸಿದ್ಧಗೊಳಿಸಿ ಅದನ್ನು ಓಡಲು ಬಿಡು. ಆ ರಥದ ಮೇಲ್ಭಾಗ ಎಲ್ಲಿ ಬೀಳುತ್ತದೋ ಆ ಸ್ಥಳದಲ್ಲಿ ನಿನಗೆ ನನ್ನದೊಂದು ಶಿಲೆ ಸಿಗುತ್ತದೆ. ಅದೇ ಸ್ಥಳದಲ್ಲಿ ಆ ವಿಗ್ರಹಕ್ಕೆ ಒಂದು ದೇವಸ್ಥಾನವನ್ನ ಕಟ್ಟು. ನಿನ್ನ ಜನ್ಮ ಸಾರ್ಥಕವಾಗುತ್ತದೆ. ಈ ಕನಸನ್ನ ಕಂಡ ನಂತರ ಅವನಿಗೆ ನಿದ್ದೆನೆ ಬರೋದಿಲ್ಲ. ಮರುದಿನ ರಾಜಗುರುಗಳ ಹತ್ರ ಚರ್ಚಿಸಿ ಒಂದು ರಥವನ್ನ ನಿರ್ಮಿಸಿ ಅದನ್ನ ಓಡೋದಕ್ಕೆ ಅಂತ ಬಿಡ್ತಾನೆ. ಆ ರಥದ ಮೇಲ್ಭಾಗ ಒಂದು ಕಡೆ ಬೀಳುತ್ತೆ. ಅಲ್ಲಿ ಅಗಿಸಿ ನೋಡಿದಾಗ ಒಂದು ಶಿಲೆ ಸಿಗತ್ತೆ. ಆ ಶಿಲೆಯ ವೈಶಿಷ್ಟ್ಯತೆ ಏನ್ ಗೊತ್ತಾ? ಅದರ ಒಂದು ಕಡೆ ಮಹಾವಿಷ್ಣುವಿನ ಆಕೃತಿ ಇದ್ದರೆ ಇನ್ನೊಂದು ಕಡೆ ಜಗನ್ಮೋಹಿನಿಯ ಆಕೃತಿ ಇರುತ್ತೆ. ಅಲ್ಲೇ ಒಂದು ದೇವಸ್ಥಾನವನ್ನ ಕೂಡ ಕಟ್ಟಿಸ್ತಾರೆ. ಅದೇ ಜಗನ್ಮೋಹಿನಿ ಕೇಶವಸ್ವಾಮಿ ದೇವಸ್ಥಾನ. ಅದೇ ದೇವಸ್ಥಾನದ ಎದುರು ಒಂದು ಶಿವಾಲಯ ಕೂಡ ಇದೆ. ಅದನ್ನ ಉಮಾ ಕಮಂಡಲನೇಶ್ವರ ಅಂತ ಕರಿತೀವಿ. ಶಿಲ್ಪಕಲಾ ನೈಪುಣ್ಯಕ್ಕೆ ಬಹಳ ಹೆಸರುವಾಸಿಯಾಗಿರೋ ಈ ದೇವಸ್ಥಾನದ ಶಿಲೆ 5 ಅಡಿ ಉದ್ದ ಹಾಗೂ 3 ಅಡಿ ಅಗಲ ಇದೆ. ಒಂದು ಕಡೆ ಕೇಶವಸ್ವಾಮಿ ವಿಜೃಂಭಿಸ್ತಾ ಇದ್ರೆ, ಇನ್ನೊಂದು ಕಡೆ ಜಗನ್ಮೋಹಿನಿ ಶೋಭಿಸ್ತಾ ಇದ್ದಾಳೆ. ಮಹಾವಿಷ್ಣುವಿನ ಪಾದ ಕಮಲದಿಂದ ಇಲ್ಲಿ ಸದಾ ನೀರು ಉಕ್ಕಿ ಹರಿತಾನೆ ಇರುತ್ತಂತೆ. ಅದನ್ನೇ ಭಕ್ತಾದಿಗಳಿಗೆ ತೀರ್ಥವಾಗಿ ಕೊಡ್ತಾರೆ. ಸಾಧ್ಯವಾದ್ರೆ ನೀವು ಸಹ ಈ ದೇವಸ್ಥಾನಕ್ಕೆ ಹೋಗ್ಬನ್ನಿ. ಯಾಕಂದ್ರೆ ಇನ್ನೆಲ್ಲೂ ಜಗನ್ಮೋಹಿನಿಯ ದೇವಸ್ಥಾನ ಇಲ್ವೇ ಇಲ್ಲ.
ಮುಂದೆ ವಿಷ್ಣುವಿನ ದಶಾವತಾರದಲ್ಲಿ 3ನೇ ಅವತಾರವಾದ ವರಾಹ ಅವತಾರದ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವೀಕ್ಷಾ ನ್ಯೂಸ್ ಚಾನೆಲ್ನ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಸ್ನ ಫಾಲೋ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ದಿಸ್ ಇಸ್ ಸುರಭಿ ಸೈನಿಂಗ್ ಆಫ್.